ಹೊರಗಡೆಯಿಂದ ಒಂದು ಹಣ್ಣು ಉಂಟಲ್ಲ ಎಷ್ಟು ಚಂದ ಕಾಣಿಸ್ತದೆ, ಒಳಗಡೆ ಎಲ್ಲ ಕೊಳ್ತು ಹೋಗಿರ್ತದೆ. ಹಾಗೆ ನಿಮ್ಮ ಪರಿಸ್ಥಿತಿ ಆಗ್ತದೆ. ಹೊರಗಡೆಯಿಂದ ಮಾತ್ರ ಚಂದ, ಒಳಗಡೆ ಎಲ್ಲ ಹಾಳಾಗಿರ್ತದೆ ಜೀವನ. ನಮಸ್ತೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಎಲ್ಲರಿಗೂ ಕೂಡ ಸಂಬಂಧಪಟ್ಟಿದ್ದು. ಯಾಕೆ ಅಂತ ಹೇಳಿದರೆ, ಎಲ್ಲರ ಮನೆಯಲ್ಲಿ ಒಂದಲ್ಲ ಒಂದು ದೇವರ ಫೋಟೋವನ್ನು ಮನೆಯ ಮುಖ್ಯ ದ್ವಾರದಲ್ಲಿ ಇಟ್ಟಿರ್ತಾರೆ. ಅದು ಯಾಕೆ ಇಟ್ಟಿರ್ತಾರೆ ಅಂತ ಹೇಳ್ಕೊಂಡು ಅವರವರಿಗೆ ಗೊತ್ತುಂಟು. ಕೆಲವರು ಮನೆಗೆ ದೃಷ್ಟಿ ಆಗಬಾರ್ದು ಅಂತ ಹೇಳ್ಕೊಂಡಿರ್ತಾರೆ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ನೆಗೆಟಿವ್ ಎನರ್ಜಿ ಮನೆ ಒಳಗಡೆ ಬರಬಾರ್ದು ಅಂತ ಹೇಳ್ಕೊಂಡಿರ್ತಾರೆ. ಕೆಲವರು ಒಂದೊಂದು ಕಾರಣದಲ್ಲಿ ಒಂದೊಂದು ಇಟ್ಟಿರ್ತಾರೆ. ಆಯಿತಾ, ಅದನ್ನು ಇಡುವುದು ಸರಿಯಾ ತಪ್ಪ ಅಂತ ಹೇಳ್ಕೊಂಡು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೇನೆ ನಿಮಗೆ. ಮನೆಯ ಮುಖ್ಯ ದ್ವಾರದಲ್ಲಿ ಈ ದೇವರ ಫೋಟೋ ಇದ್ದರೆ ಏನೆಲ್ಲ ತೊಂದರೆ ಮನೆಯಲ್ಲಿ ಅನುಭವಿಸ್ಬೇಕಾಗ್ತದೆ ಅಂತ ಹೇಳ್ಕೊಂಡು ಕೂಡ ಹೇಳ್ತೇನೆ. ಆ ಕಾರಣದಿಂದ ಫೋಟೋದ ಬಗ್ಗೆ ಕೂಡ ಹೇಳ್ತೇನೆ ಮತ್ತು ಬೇರೆ ವಿಷಯಗಳನ್ನೆಲ್ಲ ಹೇಳ್ತೇನೆ. ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ. ಯಾಕಂತ ಹೇಳಿದ್ರೆ ಅರ್ಧ ವಿಡಿಯೋ ನೋಡಿದರೆ ನಿಮಗೆ ಏನು ಸಹ ಗೊತ್ತಾಗೋದಿಲ್ಲ. ಆದ್ದರಿಂದ ಹೇಳ್ತಾ ಇರೋದು ಫುಲ್ ವಿಡಿಯೋ ನೋಡಿ ಅಂತ ಹೇಳ್ಕೊಂಡು. ಇವಾಗ ಒಂದು ಕೆಲವು ವರ್ಷದಿಂದ ಆಯಿತಾ, ಮುಂಚೆ ಇದು ಇರಲಿಲ್ಲ ಆಯಿತಾ, ಈ ಶಾಸ್ತ್ರಗಳೆಲ್ಲ ಇರಲಿಲ್ಲ. ಒಂದು ಸ್ವಲ್ಪ ವರ್ಷದ ಹಿಂದಿಂದ ಇವಾಗ ಒಂದು ಸ್ಟೈಲ್ ಸ್ಟಾರ್ಟ್ ಆಗಿದೆ. ಏನಂತ ಹೇಳಿದರೆ, ಮುಖ್ಯ ದ್ವಾರದಲ್ಲಿ ಅಂದರೆ ಮೇನ್ ಡೋರಲ್ಲಿ ದೇವರದ್ದು ಚಿತ್ರದ್ದು ಕೆತ್ತನೆ ಮಾಡೋದು. ಆಯಿತಾ, ಅದು ಲಕ್ಷ್ಮೀದು ಆಗಿರಬಹುದು, ವಿಷ್ಣುವಿನದ್ದು ಅಂದರೆ ವೆಂಕಟೇಶ್ವರದ್ದು ಆಗಿರಬಹುದು, ಗಣೇಶನದ್ದು ಆಗಿರ್ಬೋದು, ಅಥವಾ ಬೇರೆ ಬೇರೆ ದೇವರದ್ದು. ಆಯಿತಾ, ಯಾರ್ಯಾರಿಗೆ ಯಾವ್ಯಾವ ದೇವರು ಇಷ್ಟ ನೋಡಿ ಆ ದೇವ್ರನ್ನೆಲ್ಲ ಮನೆಯ ಡೋರ್ನಲ್ಲಿ ಕೆತ್ತನೆ ಮಾಡಿ ಇಡ್ತಾರೆ. ಆಯಿತಾ, ಮೇನ್ ಡೋರಲ್ಲಿ. ಅದು ಮಾಡುವುದು ಸರಿಯಾ ತಪ್ಪು ಅಂತ ಹೇಳ್ಕೊಂಡು ತಿಳ್ಕೊಳ್ಬೇಕು ಮೊದಲು. ಯಾಕಂತ ಹೇಳಿದರೆ, ಕಷ್ಟವನ್ನು ನಾವು ನಮ್ಮ ಮನೆ ಒಳಗಡೆ ತರಬಾರ್ದು. ಆದ್ದರಿಂದ ಹೇಳ್ತಾ ಇರೋದು, ನಾವು ಮೇನ್ ಡೋರಲ್ಲಿ ಉಂಟಲ್ಲ ದೇವರದ್ದು ಫೋಟೋ ಅಥವಾ ದೇವರನ್ನ ಕೆತ್ತನೆ ಮಾಡಿದರೆ, ಅಂದರೆ ಬಾಗಿಲಲ್ಲಿ ಕೆತ್ತನೆ ಮಾಡಿದರೆ ಏನೆಲ್ಲ ಸಮಸ್ಯೆ ಆಗ್ತದೆ ಅಂತ ಹೇಳ್ಕೊಂಡು ನಾನು ಫಸ್ಟ್ ಹೇಳ್ತೇನೆ. ಆಮೇಲೆ ನೀವು ಆಲೋಚನೆ ಮಾಡಿ ಏನಂತ ಹೇಳಿದರೆ, ಫೋಟೋ ಅಥವಾ ದೇವರದ್ದು ಕೆತ್ತನೆ ಮಾಡಬಹುದಾ ಮಾಡಬಾರ್ದಾ ಅಂತ ಹೇಳ್ಕೊಂಡು. ಇವಾಗ ಫಸ್ಟು ದೇವರದ್ದು ಕೆತ್ತನೆಯ ಬಗ್ಗೆ ಮಾತಾಡ್ತೇನೆ ನಾನು. ನೋಡಿ, ನೀವು ಕಷ್ಟಪಟ್ಟು ದೇವರ ಪೂಜೆ ಎಲ್ಲ ಮಾಡಿರ್ತೀರ, ನಿಮಗೆ ದೇವರ ಅನುಗ್ರಹ ಆಗಿರ್ತದೆ, ನಿಮಗೆ ಒಂದು ಒಳ್ಳೆ ಮನೆ ಕಟ್ಟುವ ಯೋಗವನ್ನು ದೇವರು ಕೊಟ್ಟಿರ್ತಾರೆ. ನೀವು ಆಲೋಚನೆ ಮಾಡ್ತೀರಾ ಏನಂತ ಹೇಳಿದರೆ, ದೇವರು ಹೇಗೋ ನನಗೆ ಮನೆ ಕಟ್ಟುವ ಯೋಗ ಕೊಟ್ಟಿದ್ದಾರಲ್ಲ, ನಾನು ಚಂದದ ಒಂದು ಮೇನ್ ಡೋರ್ಗೆ ದೇವರದ್ದು ಅಂದರೆ ಕೆತ್ತನೆ ಮಾಡಿ, ಯಾವುದೇ ಲಕ್ಷ್ಮಿ ಆಗಲಿ, ಗಣೇಶ ಆಗಲಿ, ವೆಂಕಟೇಶ್ವರಂದಾಗಲಿ ಯಾವುದಾದ್ರೂ ಒಂದು ಕೆತ್ತನೆ ಮಾಡಿ ಚಂದ ಕಾಣಿಸುವ ಹಾಗೆ ಮನೆ ಮಾಡ್ತೇನೆ ಅಂತ ಹೇಳ್ಕೊಂಡು ಮನಸ್ಸಲ್ಲಿ ಇದ್ದರೆ ಉಂಟಲ್ಲ, ದಯವಿಟ್ಟು ಅದನ್ನು ತೆಗೆದು ಹಾಕಿ. ಯಾಕಂತ ಹೇಳಿದರೆ, ನಾವು ಉಂಟಲ್ಲ ಮನೆ ಕಟ್ಟೋದು ಯಾಕೆ, ಜೀವನ ಪರ್ಯಂತ ಆ ಮನೆಯಲ್ಲಿ ವಾಸ ಮಾಡಬೇಕು ಅಂತ ಹೇಳ್ಕೊಂಡಲ್ವಾ. ಈ ಥರದ್ದು ಸಮಸ್ಯೆ ಮಾಡಿದರೆ ನೀವು ಮನೆ ಫಸ್ಟಿಗೆ ಸಾಲ ಮಾಡಿ ಕಟ್ಟಿರ್ತೀರ. ಆಯಿತಾ, ಫುಲ್ ಅಮೌಂಟ್ ಹಾಕಿ ಯಾರೂ ಕೂಡ ಕಟ್ಟುವುದಿಲ್ಲ. ನೀವು ಸಾಲ ಮಾಡಿ ಮನೆ ಮಾಡಿ ಆ ಮನೆಯಲ್ಲಿ ಉಂಟಲ್ಲ ಇರಲಿಕ್ಕೆ ಆಗದಿದ್ದರೆ, ಅಥವಾ ಆ ಮನೆ ಎಲ್ಲಿಗೋ ಏಲಮಾಗಿ ಹೋದರೆ, ಬ್ಯಾಂಕ್ನವರು ತೊಗೊಂಡು ಹೋದರೆ, ನಿಮಗೆ ಅದು ಆ ಮನೆಯಲ್ಲಿ ನೆಮ್ಮದಿ ಸಂತೋಷನೇ ಸಿಗ್ತಿದ್ರೆ, ಆ ಕಾರಣದಿಂದ ಹೇಳೋದು ಫಸ್ಟಿಗೆ ಆಲೋಚನೆ ಮಾಡಿ ಅಂತ ಹೇಳ್ಕೊಂಡು. ನೀವು ಉಂಟಲ್ಲ ಒಂದು ವೇಳೆ ಆ ಥರ ಎಣಿಸ್ಕೊಂಡಿದ್ರೆ, ಇವಾಗ ಆಲ್ರೆಡಿ ಕಟ್ಟಿ ಅಂದರೆ ಮನೆಯದ್ದು ಡೋರ್ಗೆ ಹಾಕಿ ಆದವರು ಎಂತ ಮಾಡಲಿಕ್ಕೆ ಆಗೋದಿಲ್ಲ, ಏನು ಸಮಸ್ಯೆ ಅನುಭವಿಸ್ತಾ ಇರ್ತಾರೆ ಅಂತ ಹೇಳ್ಕೊಂಡು ನಾನು ಕಡೆಗೆ ಹೇಳ್ತೇನೆ. ಇನ್ನೂ ಮಾಡಬೇಕು ಅಂತ ಹೇಳ್ಕೊಂಡು ಎಣಿಸ್ಕೊಂಡವ್ರಿಗೆ ದಯವಿಟ್ಟು ಯಾವುದೇ ದೇವರ ಕೆತ್ತನೆಯನ್ನು ಕೂಡ ನಿಮ್ಮ ಮುಖ್ಯ ದ್ವಾರದಲ್ಲಿ ಮಾಡಬೇಡಿ. ಯಾಕೆ ಅಂತ ಹೇಳಿದರೆ, ಈ ಥರ ಕೆತ್ತನೆ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ನೀವು ದೇವರನ್ನೇ ಕಾವಲುಗಾರನನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ಕೊಂಡು ಅರ್ಥ ಬರುತ್ತೆ. ಆಯಿತಾ, ಅಂದರೆ ದೇವರುಂಟಲ್ಲ, ದೇವರನ್ನು ಲಕ್ಷ್ಮಿ ಆಗಲಿ, ವಿಷ್ಣು ಆಗಲಿ, ಗಣೇಶ ಆಗಲಿ, ಆಯಿತಾ, ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿಟ್ಟು ಕಾವಲುಗಾರರಾಗಿ ನೋಡ್ಕೊಳ್ತಿದ್ದೀರಾ ಅಂತ ಹೇಳ್ಕೊಂಡು ಅರ್ಥ. ಆ ಕಾರಣದಿಂದ ಒಂದು ಫಸ್ಟ್ ಕಾರಣ ಹೇಳ್ತಿರೋದು. ಆ ಕಾರಣದಿಂದ ಯಾವುದೇ ಕಾರಣಕ್ಕೂ ದೇವರು ಕಾವಲುಗಾರರಲ್ಲ, ನಮಗೆ ರಕ್ಷಣೆ ಕೊಡ್ತಾರೆ ಹೌದು. ಆದ್ದರಿಂದ ನಮಗೆ ಮನೆ ಒಳಗಡೆ ಇರಬೇಕು ಬಿಟ್ಟರೆ ಕಾವಲುಗಾರರ ರೀತಿಯಲ್ಲಿ ಹೊರಗಡೆ ಇಡಲಿಕ್ಕೆ ಇಲ್ಲ. ಆದ್ದರಿಂದ ನೆನ್ಪಿಟ್ಕೊಳ್ಳಿ, ಯಾವ ಕಾರಣಕ್ಕೂ ಕೂಡ ಮೇನ್ ಡೋರಲ್ಲಿ ದೇವರದು ಕೆತ್ತನೆ ಮಾಡಲಿಕ್ಕೆ ಹೋಗಬೇಡಿ, ಅದು ಯಾವುದೇ ದೇವರದು ಆಗಿರಲಿ. ಎರಡನೇ ಕಾರಣ ಏನಂತ ಹೇಳಿದರೆ, ಯಾವುದೋ ಮರದಲ್ಲಿ ಉಂಟಲ್ಲ ಯಾವುದೋ ದೇವರದು ಕೆತ್ತನೆ ಮಾಡುವ ಹಾಗೆ ಇಲ್ಲ ಅಂತ ಹೇಳ್ಕೊಂಡು ಶಾಸ್ತ್ರದಲ್ಲಿ ಹೇಳ್ತಾರೆ. ನಿಮಗೆ ಯಾವುದೋ ಒಂದು ಮರ ಇಷ್ಟ ಆಯಿತು, ಆ ಮರ ತಗೊಬರೋದು, ಅದರಲ್ಲಿ ಯಾವುದೋ ಒಂದು ದೇವರದು ಕೆತ್ತನೆ ಮಾಡೋದು. ಹೀಗೆ ಮಾಡಿದರೂ ಕೂಡ ಮನೆಯಲ್ಲಿ ಕಷ್ಟ ಶಾಂತಿ ಇಲ್ಲದೆ ಇರುವ ಹಾಗೆ ಹಾಕೋದು. ನಿಮ್ಮ ಹತ್ರ ಎಷ್ಟು ಹಣ ಇದ್ರೂ ಕೂಡ ಆ ಹಣ ಉಂಟಲ್ಲ ನದಿಯ ಹಾಗೆ ಹರಿದು ಹೋಗೋದು, ಇದೆಲ್ಲ ಸಮಸ್ಯೆ ಬರ್ತದೆ. ಆ ಕಾರಣಕ್ಕೆ ಉಂಟಲ್ಲ ಯಾವುದೋ ಮರದಲ್ಲಿ ಯಾವುದೋ ದೇವರದ್ದು ಕೆತ್ತನೆ ಮಾಡುವ ಹಾಗೆ ಇಲ್ಲ. ದೇವರದ್ದು ಉಂಟಲ್ಲ ಮೇನ್ ಡೋರಲ್ಲಿ ದೇವರದ್ದು ಕೆತ್ತನೆ ಎಲ್ಲಿ ಇರಬೇಕು ಅಂತ ಹೇಳಿದರೆ, ಅದು ದೇವಸ್ಥಾನದಲ್ಲಿ ಮಾತ್ರ ಇರಬೇಕು ಬಿಟ್ಟು ಮನೆಯಲ್ಲಿ ಅಲ್ಲ. ಯಾಕೆ ಅಂತ ಹೇಳ್ಕೊಂಡು ಕೂಡ ನಾನು ಹೇಳ್ತೇನೆ. ಯಾಕೆ ಅಂತ ಹೇಳಿದರೆ, ದೇವಸ್ಥಾನಕ್ಕೆ ಹೋಗುವಾಗ ಪ್ರತಿಯೊಬ್ಬರು ಆಯಿತಾ, ನೀವು ಯಾರನ್ನು ಬೇಕಾದರೆ ನೋಡಿ, ದೇವಸ್ಥಾನಕ್ಕೆ ಹೋಗುವವರು ಪ್ರತಿಯೊಬ್ಬರು ಕೂಡ ಮಡಿಯಿಂದ ಶುದ್ಧರಾಗಿ ದೇವಸ್ಥಾನಕ್ಕೆ ಹೋಗ್ತಾರೆ, ಜೊತೆಗೆ ಪವಿತ್ರತೆಯಿಂದ ಕೂಡ ಹೋಗ್ತಾರೆ. ಅದು ಯಾವ ರೀತಿಯಲ್ಲಿ ಅಂತ ಹೇಳ್ಕೊಂಡು ನೀವು ಅರ್ಥ ಮಾಡ್ಕೊಳ್ಳಿ, ನಾನು ಬಾಯಿ ಬಿಟ್ಟು ಹೇಳಲಿಕ್ಕೆ ಹೋಗುವುದಿಲ್ಲ. ಆಯಿತಾ, ಮತ್ತೇನು ಮಾಡ್ತಾರೆ ಅಂತ ಹೇಳಿದರೆ, ನಮ್ಮ ಕರ್ಮ ಹೋಗಬೇಕು ಅಂತ ಹೇಳ್ಕೊಂಡು, ಅಂದರೆ ದೇವಸ್ಥಾನಕ್ಕೆ ಹೋಗೋದು ಯಾಕೆ, ನಮ್ಮ ಕರ್ಮ ಹೋಗಿ ದೇವರದು ಆಶೀರ್ವಾದ ಸಿಗಬೇಕು ಅಂತ ಹೇಳ್ಕೊಂಡಲ್ವಾ.
ಕರ್ಮ ಹೋಗಬೇಕು ಅಂತ ಹೇಳ್ಕೊಂಡು ದೇವಸ್ಥಾನದ ಮುಖ್ಯ ದ್ವಾರವನ್ನು ಮುಟ್ಟಿ ನಮಸ್ಕಾರ ಮಾಡಿ ಆಮೇಲೆ ನಾವು ದೇವಸ್ಥಾನದ ಒಳಗಡೆ ಹೋಗ್ತೇವೆ. ಆಮೇಲೆ ದೇವಸ್ಥಾನದಲ್ಲಿ ನಮ್ಮ ಕರ್ಮವನ್ನು ಕಳೆದುಕೊಂಡು ದೇವರು ಏನು ಮಾಡ್ತಾರೆ, ನಮ್ಮ ಕರ್ಮವನ್ನು ತೆಗೆದುಕೊಂಡು ನಮ್ಮನ್ನು ಮಾತ್ರ ಮುಖ್ಯ ದ್ವಾರದಿಂದ ಪುನಃ ಹೊರಗಡೆ ಹೋಗುವ ಹಾಗೆ ಮಾಡ್ತಾರೆ. ಆಯಿತಾ, ದೇವಸ್ಥಾನದಲ್ಲಿ ಹೋದರೆ ನೋಡಿ ನಿಮಗೆ ಮನಸ್ಸಿಗೆ ಶಾಂತಿ ಸಿಗ್ತದೆ, ನೆಮ್ಮದಿ ಸಿಗ್ತದೆ. ಎಲ್ಲೂ ಕೂಡ ಸಿಗದೇ ಇರುವಂತಹ ನೆಮ್ಮದಿ, ಎಷ್ಟು ಕೋಟಿ ಕೊಟ್ಟರೂ ಕೂಡ ಸಿಗದೇ ಇರುವ ನೆಮ್ಮದಿ ನಿಮಗೆ ದೇವಸ್ಥಾನದಲ್ಲಿ ಸಿಗ್ತದಲ್ಲ. ಇದೇ ಕಾರಣಕ್ಕೆ ಆಯಿತಾ, ಯಾರು ಕೂಡ ಮೈಲಿಗೆಯಿಂದ ಬರುವುದಿಲ್ಲ, ಮತ್ತು ಶುದ್ಧರಾಗಿ ದೇವಸ್ಥಾನಕ್ಕೆ ಬರ್ತಾರೆ, ಕೈ ಮುಗಿದು ದೇವಸ್ಥಾನಕ್ಕೆ ಬರ್ತಾರೆ. ಪ್ರತಿಯೊಬ್ಬರು ಕೂಡ ಮುಖ್ಯ ದ್ವಾರಕ್ಕೆ ಕೈ ಮುಗಿದು ದೇವಸ್ಥಾನಕ್ಕೆ ಬರ್ತಾರೆ. ಆದ್ದರಿಂದ ಉಂಟಲ್ಲ, ದೇವಸ್ಥಾನದಲ್ಲಿ ದೇವರದ್ದು ಕೆತ್ತನೆ ಮಾಡಿದ್ರು ಏನೂ ಸಮಸ್ಯೆ ಆಗೋದಿಲ್ಲ. ಮತ್ತು ಅವರಿಗೆ ಗೊತ್ತುಂಟು ಯಾವ ದೇವರ ಕೆತ್ತನೆಯನ್ನು ಯಾವ ಮರದಲ್ಲಿ ಮಾಡಬೇಕು ಅಂತ ಹೇಳ್ಕೊಂಡು ದೇವಸ್ಥಾನದವರಿಗೆ ಗೊತ್ತಿರ್ತದೆ. ಆದರೆ ಮನೆ ಕಟ್ಟುವವರಿಗೆಲ್ಲ ಗೊತ್ತಿರೋದಿಲ್ಲ. ಕಡಿಮೆ ರೇಟಿದು ಬಾಗಿಲಾಗಿರಬೇಕು, ಆದರೆ ದೇವರದ್ದು ಕೆತ್ತನೆ ಆಗಿರಬೇಕು. ಇಲ್ಲ ಅಂತ ಹೇಳಿದರೆ ಜಾಸ್ತಿ ರೇಟಿದು ಮರ ಆಗಿರಬೇಕು, ದೇವರ ಕೆತ್ತನೆ ಕೂಡ ಇರಬೇಕು ಅಂತ ಹೇಳ್ಕೊಂಡು ಮಾಡ್ತಾರೆ. ಹಾಗೆಲ್ಲ ಮಾಡಲಿಕ್ಕಿಲ್ಲ ಆಯಿತಾ. ಇಂಥ ಮರಗಳು ಇಂಥ ದೇವರಿಗೆ ಅಂತ ಹೇಳ್ಕೊಂಡು ಸೀಮಿತವಾಗಿರ್ತದೆ. ಅಂತಹ ಮರದಲ್ಲಿ ಮಾತ್ರ ನೀವು ಬಾಗಿಲನ್ನು ಮಾಡಬೇಕು. ಅದು ಕೂಡ ಮನೆಯಲ್ಲಿ ಮಾಡಲಿಕ್ಕಿಲ್ಲ. ಅದು ಎಲ್ಲಿ ಮಾಡಬಹುದು ಅಂತ ಹೇಳ್ಕೊಂಡು ಹೇಳ್ತೇನೆ, ಮನೆಯ ಮುಖ್ಯ ದ್ವಾರದಲ್ಲಿ ಮಾಡಲಿಕ್ಕಿಲ್ಲ. ಒಂದು ವೇಳೆ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಉಂಟಲ್ಲ, ಅಂದರೆ ದೇವರದು ಇದು ಕೆತ್ತನೆ ಮಾಡ್ತೀರಾ ಅಂತ ಹೇಳಿದರೆ ಯಾವುದೆಲ್ಲ ಸಮಸ್ಯೆ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತೇನೆ. ಆವಾಗನೇ ಹೇಳಿದೆ, ಮನೆಯಲ್ಲಿ ದೇವರು ಮನೆಯ ಒಳಗಡೆ ಇರಬೇಕು, ಬಿಟ್ಟರೆ ಮನೆಯ ಹೊರಗಡೆ ಇರಬಾರ್ದು ಅಂತ ಹೇಳ್ಕೊಂಡು. ಎಲ್ಲರೂ ನಿಮ್ಮ ಮನೆಯ ಬಾಗಿಲು ತಟ್ತಾರೆ ನೋಡಿ, ಮನೆಗೆ ಬಂದು ಯಾರು ಬಾಗಿಲು ತಟ್ತಾರೆ ಅವರೆಲ್ಲರೂ ಕೂಡ ಶುದ್ಧರಾಗಿರುವುದಿಲ್ಲ. ಇದು ಕೂಡ ನೆನ್ಪಿಟ್ಕೊಳ್ಳಿ, ದೇವಸ್ಥಾನಕ್ಕೆ ಹೋಗುವವರೆಲ್ಲರೂ ಕೂಡ ಶುದ್ಧರಾಗಿರ್ತಾರೆ, ಆದರೆ ನಿಮ್ಮ ಮನೆಯ ಮುಖ್ಯ ದ್ವಾರ ತಟ್ಟುವವರೆಲ್ಲರೂ ಶುದ್ಧರಾಗಿರುವುದಿಲ್ಲ. ಅವರು ಸ್ನಾನ ಮಾಡಿರ್ತಾರೋ, ಸ್ನಾನ ಮಾಡಿ ಇರದೇ ಇರ್ತಾರೋ, ಅಥವಾ ಅವ್ರ ಮನೆಯಲ್ಲಿ ಸೂತಕ ಇರ್ತದೋ, ಅವರಿಗೆ ಮುಟ್ಟಾಗಿರ್ತದೋ, ಏನಾದರೂ ಒಂದು ಸಮಸ್ಯೆ ಇರ್ತದೆ ಆಯಿತಾ. ಬಂದವರೆಲ್ಲರೂ ಸ್ನಾನ ಮಾಡಿಕೊಂಡು ನಮ್ಮ ಮನೆಗೆ ಬನ್ನಿ ಅಂತ ಹೇಳಲಿಕ್ಕೆ ನಮ್ಮದು ಮನೆ ದೇವಸ್ಥಾನ ಅಲ್ಲ ಅಲ್ವಾ. ನಮ್ಮ ಮನೆಯ ಮುಖ್ಯ ದ್ವಾರವನ್ನು ಮುಟ್ಟಬೇಡಿ, ನಾವು ದೇವರದು ಕೆತ್ತನೆ ಮಾಡಿದ್ದೇವೆ, ನೀವು ಸ್ನಾನ ಮಾಡಿದರೆ ಮಾತ್ರ ಮುಟ್ಟಿ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಆಗೋದಿಲ್ಲ ಆಯಿತಾ. ಯಾರು ಬಂದರೂ ಕೂಡ ನೀವು ಕಾಲಿಂಗ್ ಬೆಲ್ ಇದ್ದರೂ ಕೂಡ ಕೆಲವರು ಏನು ಮಾಡ್ತಾರೆ, ದೇವರದು ಬಾಗಿಲನ್ನು ತಟ್ಟಿಯೇ ಇದು ಮಾಡ್ತಾರೆ. ಆದ್ದರಿಂದ ನಾನು ಹೇಳೋದು, ಇದರಿಂದ ಉಂಟಲ್ಲ ಬರೀ ಹೊರಗಡೆಯಿಂದ ಬಂದವರಿಗಿಂದ ಮಾತ್ರ ಸಮಸ್ಯೆ ಆಗೋದಿಲ್ಲ. ನಿಮ್ಮ ಮನೆಯಲ್ಲಿರುವ ಹೆಣ್ಣು ಮಕ್ಕಳು ಕೂಡ, ಮನೆಯ ಒಳಗಡೆ ಇರುವವರು ಕೂಡ ಮುಟ್ಟಾಗ್ತಾರೆ ಅಥವಾ ಸ್ನಾನ ಮಾಡಿರುವುದಿಲ್ಲ ಆಯಿತಾ. ಯಾವ ರೀತಿಯಲ್ಲಿ ಅಂತ ಹೇಳ್ಕೊಂಡು ಅರ್ಥ ಮಾಡ್ಕೊಳ್ಳಿ, ಹೇಳಲಿಕ್ಕೆ ಹೋಗೋದಿಲ್ಲ. ಆಮೇಲೆ ಮನೆಯ ಹುಡುಗರು ಕೂಡ ಹಾಗೆ ಹೊರಗಡೆ ಎಲ್ಲ ತಿರುಗಾಡಿ ಬರ್ತಾರೆ ಆಯಿತಾ. ತಿರುಗಾಡಿ ಬಂದು ಅವರು ಸ್ನಾನ ಮಾಡಬೇಕಾದ್ರೆ ಮನೆ ಒಳಗಡೆ ಬರಲೇಬೇಕಲ್ಲ. ಕೆಲವರು ಹುಡುಗರು ಏನು ಮಾಡ್ತಾರೆ ಅಂತ ಹೇಳಿದರೆ, ಯಾರಾದರೂ ತೀರ್ಕೊಂಡಿದ್ರೆ ಅವತ್ತು ಆ ತೀರ್ಕೊಂಡಿರುವ ಜಾಗಕ್ಕೆ ಹೋಗ್ತಾರೆ. ರಿಲೇಟಿವ್ಸ್ ಆಗಲಿ, ಫ್ರೆಂಡ್ಸ್ ಆಗಲಿ, ಯಾರೇ ಆಗಲಿ ಅಲ್ಲಿಗೆ ಹೋಗ್ತಾರೆ. ಅಥವಾ ಕೆಲವರು ಸ್ಮಶಾನಕ್ಕೆ ಹೋಗಿ ಬರುವ ಹುಡುಗರು ಕೂಡ ಇರ್ತಾರೆ. ಎಲ್ಲಿ ಹೋದರೂ ಕೂಡ ಅವರು ಬರಬೇಕಾಗಿದ್ದು ಯಾವುದು, ಮುಖ್ಯ ದ್ವಾರದಿಂದನೇ ಬರಬೇಕಲ್ಲ. ಕೆಲವರು ಬೇರೆ ಕಡೆ ಎಲ್ಲ ಕಡೆ ತಿರುಗಿ ಬರ್ತಾರೆ. ಎಲ್ಲಿ ಹೋದರೂ ಕೂಡ ಮುಖ್ಯ ದ್ವಾರದಿಂದನೇ ಮನೆಗೆ ಬರಬೇಕು. ಹುಡುಗರು ಏನು ಮಾಡ್ತಾರೆ ಅಂತ ಹೇಳಿದರೆ, ಬರುವಾಗ ಹುಡುಗರಾಗಲಿ ಹುಡುಗಿಯರಾಗಲಿ ಬಾಗಿಲು ಸ್ವಲ್ಪ ಕ್ಲೋಸ್ ಇದ್ದರೆ ಬಾಗಿಲನ್ನು ತಳ್ಕೊಂಡು ಒಳಗಡೆ ಬರ್ತಾರೆ. ಇಲ್ಲ ಅಂತ ಹೇಳಿದರೆ ಬೆಲ್ ಮಾಡಿದರೂ ಕೂಡ ಮನೆ ಒಳಗಡೆಯಿಂದನೇ ಬರಬೇಕಲ್ವಾ. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ, ನೀವು ಮನೆಯ ಮುಖ್ಯ ದ್ವಾರಕ್ಕೆ ಇದು ದೇವರದು ಕೆತ್ತನೆ ಮಾಡಿದರೆ ನಿಮ್ಮ ಮನೆಗೆ ದೋಷ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕರ್ಮವನ್ನು ನೀವೇ ಹೊತ್ತುಕೊಂಡು ಮನೆಯ ಒಳಗೆ ಬರುವ ಹಾಗೆ ಆಗ್ತದೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ, ನೀವು ದೇವರದು ಇಟ್ಟಿದ್ದು ಯಾಕೆ, ಇದು ನೆಗೆಟಿವ್ ಎನರ್ಜಿ ಬರಬಾರ್ದು, ಪಾಸಿಟಿವ್ ಎನರ್ಜಿ ಇರಬೇಕು ಅಂತ ಹೇಳ್ಕೊಂಡು. ಆ ಪಾಸಿಟಿವ್ ಎನರ್ಜಿಯೇ ಆ ಜಾಗದಿಂದ ಎದ್ದು ಹೋಗ್ತದೆ. ಯಾರಾದರೂ ಕೂಡ ಒಂದು ಜಾಗದಲ್ಲಿ ನಿಮ್ಮನ್ನು ಕೂರಿಸಿ ಆ ಜಾಗದಲ್ಲೆಲ್ಲ ಗಲೀಜೆಲ್ಲ ಹಾಕಿಡಿ, ಅಥವಾ ಏನಾದರೂ ಮೈಲಿಗೆ ಮಾಡಿಡಿ, ತುಂಬ ವಾಸನೆ ಬರೋ ಜಾಗದಲ್ಲಿ ಕೂರಿಸಿ ನಿಮ್ಮನ್ನು. ನೀವು ಎಷ್ಟು ಹೊತ್ತು ಕೂತ್ಕೊಳ್ತೀರಾ? 1 ನಿಮಿಷ ಕೂತ್ಕೊಳ್ತೀರಾ, 2 ನಿಮಿಷ ಕೂತ್ಕೊಳ್ತೀರಾ? ನಿಮಗೆ ಆಮೇಲೆ ಕೂತ್ಕೊಳ್ಳಿಕ್ಕೆ ತಡಿಲಿಕ್ಕೆ ಆಗದೆ ನೀವೇ ಎದ್ದು ಹೋಗೋದಿಲ್ವಾ? ದೇವರಾದರೂ ಕೂಡ ಹಾಗೆ, ಎಷ್ಟು ಹೊತ್ತು ನಿಲ್ಲಿಕ್ಕಾಗ್ತದೆ ಅಷ್ಟು ಹೊತ್ತು ನಿಲ್ತಾರೆ. ಆಮೇಲೆ ಅವರಿಗೆ ಆಗೋದಿಲ್ಲ ಅಂತ ಹೇಳುವಾಗ ಅವರೇ ಮನೆ ಬಿಟ್ಟು ಹೋಗ್ತಾರೆ. ಆದ್ದರಿಂದ ಹೇಳೋದು, ಮುಖ್ಯ ದ್ವಾರದಲ್ಲಿ ಹಾಕಲಿಕ್ಕೆ ಹೋಗಬೇಡಿ ಅಂತ. ದೇವರು ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಆಟೋಮೆಟಿಕ್ ಆಗಿ ದರಿದ್ರ ನಿಮಗೆ ಸುತ್ತದೆ. ನೀವು ಎಷ್ಟು ದೊಡ್ಡ ಶ್ರೀಮಂತರಾಗಿದ್ರೂ ಕೂಡ ದರಿದ್ರ ನಿಮಗೆ ಬಂದೇ ಬರ್ತದೆ. ಎಷ್ಟು ದೊಡ್ಡ ಶ್ರೀಮಂತರಾಗಿದ್ರೂ ಕೂಡ ಮುಂದೆ ದರಿದ್ರ ಬರ್ತದೆ. ದರಿದ್ರ ಬರಬಾರ್ದು ಅಂತ ಹೇಳ್ಕೊಂಡಿಲ್ಲ, ಶ್ರೀಮಂತರು ಬಡವರಾಗಬಾರ್ದು ಅಂತ ಹೇಳ್ಕೊಂಡು ಎಲ್ಲೂ ಕೂಡ ಬರ್ದಿಲ್ಲಲ್ಲ. ನೀವು ಕಷ್ಟಪಟ್ಟು ಮನೆ ಮಾಡಿದ್ದು ಕಟ್ಟಿದ್ದು ನಿಮಗೆ ಸಾಲ ಕಟ್ಟಲಿಕ್ಕೆ ಆಗೋದಿಲ್ಲ, ಅದರದ್ದು EMI ಕಟ್ಟಲಿಕ್ಕೆ ಆಗೋದಿಲ್ಲ, ಬ್ಯಾಂಕ್ನವರು ಬಂದು ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಎಂತಹಾದರೂ ಸಮಸ್ಯೆ ಬರ್ಬೋದು. ಅಥವಾ ಮನೆಯಲ್ಲಿರುವ ಹೆಣ್ಣು ಮಕ್ಕಳಿಗೆ ಮದುವೆ ಆಗದೆ ಹಾಗೆ ಕೂತ್ಕೊಳ್ಬೋದು, ಗಂಡು ಮಕ್ಕಳಿಗೆ ಎಲ್ಲೂ ಕೂಡ ಹುಡುಗಿ ಸಿಗದೆ ಹಾಗೆ ಕೂತ್ಕೊಳ್ಬೋದು. ಮನೆಯಲ್ಲಿ ಗಲಾಟೆ, ಸದಾ ಗಲಾಟೆ, ಗಂಡ ಹೆಂಡತಿ ಗಲಾಟೆ ಆಗಲಿ ಅಥವಾ ಅತ್ತೆ ಮಾವ ಗಲಾಟೆ ಆಗಲಿ, ಎಂಥಾದ್ರೂ ಒಂದು ಗಲಾಟೆ ಬರ್ಬೋದು. ಅಥವಾ ಮನೆಯಲ್ಲಿ ಏನಾದರೂ ತೊಂದರೆ ಬರ್ಬೋದು, ಹಣಕಾಸಿನ ಸಮಸ್ಯೆ ಬರ್ಬೋದು, ಸಾಲದ ಸಮಸ್ಯೆ ಬರ್ಬೋದು, ಮನೆಯಲ್ಲಿ ಅಶಾಂತಿ ಬರ್ಬೋದು ಆಯಿತಾ. ಏನಾದರೂ ಒಂದು ಸಮಸ್ಯೆ ಬಂದೇ ಬರ್ತದೆ. ಮುಖ್ಯವಾಗಿ ಏನಾಗುತ್ತೆ ಅಂತ ಹೇಳಿದರೆ, ಮನೆಯಲ್ಲಿ ತುಂಬ ನೆಗೆಟಿವ್ ಎನರ್ಜಿಗಳು ಸೇರಿಕೊಂಡಿದ್ದೆ ಅಂತ ಹೇಳಿದರೆ, ನೀವು ಮಾಡಿದ್ದೀರ ನೋಡಿ ದೇವರದು ಬಾಗಿಲು,
ಆ ಬಾಗಿಲೇ ಸೀಳು ಬೀಳುವಂತಹ ಚಾನ್ಸಸ್ ಕೂಡ ಇರ್ತದೆ ಆಯಿತಾ. ಆ ಬಾಗಿಲೇ ಬಿರುಕು ಬಿಡ್ತದೆ. ಆದ್ದರಿಂದ ಉಂಟಲ್ಲ, ದಯವಿಟ್ಟು ನೀವು ಮನೆಯ ಮುಖ್ಯ ದ್ವಾರಕ್ಕೆ ಎಂಥ ಸ್ಟೈಲ್ ಬೇಕಾದರೂ ಆಗಿರಲಿ, ಮತ್ತು ಎಷ್ಟು ಕೋಟಿಗಟ್ಟಲೆ ದುಡ್ಡು ಬೇಕಾದರೂ ಇರಲಿ, ನೀವು ಮೇನ್ ಡೋರ್ಗೆ ದೇವರದ್ದು ಹಾಕಲಿಕ್ಕೆ ಹೋಗಬೇಡಿ. ನೀವು ದೇವರದ್ದು ಹಾಕಲೇಬೇಕು, ನಮ್ಮ ಮನೆಯಲ್ಲಿ ದೇವರದ್ದು ಬಾಗಿಲು ಇರಲೇಬೇಕು ಅಂತ ಹೇಳಿದರೆ, ಇಷ್ಟ ಇದ್ದರೆ ನೀವು ದೇವರ ಮನೆಯಲ್ಲಿ ಆರಾಮಾಗಿ ದೇವರದ್ದು ಕೆತ್ತನೆ ಮಾಡಬಹುದು ಆಯಿತಾ. ಮಾಡಲಿಕ್ಕೆ ಇಷ್ಟ ಇರುವವರು ಅಲ್ಲಿ ಯಾರು ಕೂಡ ಮೈಲಿಗೆ ಆದವರಾಗಲಿ, ಸ್ನಾನ ಮಾಡದೆ ಯಾರು ಕೂಡ ದೇವರ ಕೋಣೆ ಒಳಗಡೆ ಪ್ರವೇಶ ಮಾಡೋದಿಲ್ಲ. ಆದ್ದರಿಂದ ನಿಮಗೆ ಮಾಡಲಿಕ್ಕೆ ಇಷ್ಟ ಇದ್ದರೆ ನಿಮ್ಮ ಮನೆಯ ದೇವರ ಕೋಣೆ ಅಥವಾ ಪೂಜೆ ರೂಮ್ ಅಂತಾರಲ್ಲ, ಅಲ್ಲಿ ಬೇಕಾದರೆ ಮಾಡ್ಕೊಳ್ಳಿ. ಬಿಟ್ಟರೆ ಮುಖ್ಯ ದ್ವಾರದಲ್ಲಿ ಯಾವ ಕಾರಣಕ್ಕೂ ಕೂಡ ದೇವರದ್ದು ಕೆತ್ತನೆ ಮಾಡಲಿಕ್ಕೆ ಹೋಗಬೇಡಿ. ಅಂತಹ ಮನೆ ಬಾಡಿಗೆ ಇದ್ದರೂ ಕೂಡ, ಈಗ ನೀವು ಅಂದರೆ ಕೆಲವರು ಬಾಡಿಗೆ ಮನೆಯಲ್ಲಿ ಇರ್ತಾರಲ್ಲ, ಅವ್ರು ಏನು ಮಾಡ್ತಾರಂತ ಹೇಳಿದರೆ, ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗುವಾಗ ಅಂತಹದ್ದು ಬಾಗಿಲಿರುವಂಥದ್ದು ಬಾಡಿಗೆ ಮನೆ ಸಿಗ್ಬೋದು. ದೇವರದ್ದು ಕೆತ್ತನೆ ಉಂಟು ಅಂತ ಹೇಳ್ಕೊಂಡಾದರೆ ದಯವಿಟ್ಟು ಆ ಮನೆಗೆ ಹೋಗಲಿಕ್ಕೆ ಹೋಗಬೇಡಿ. ಅದರಿಂದ ನಿಮಗೆ ಗ್ರಹಚಾರ ಜಾಸ್ತಿ ಆಗ್ತದೆ ಆಯಿತಾ. ನಿಮಗೆ ಮನೆ ಚಂದ ನೋಡಿಕೊಂಡು ನೀವು ಹೋಗಿರ್ತೀರಾ, ಆ ಚಂದದ ಒಳಗೆ ಉಂಟಲ್ಲ ನಿಮಗೆ ನೆಮ್ಮದಿ ಇರುವುದಿಲ್ಲ. ಹೊರಗಡೆಯಿಂದ ಒಂದು ಹಣ್ಣು ಉಂಟಲ್ಲ ಎಷ್ಟು ಚಂದ ಕಾಣಿಸ್ತದೆ, ಒಳಗಡೆ ಎಲ್ಲ ಕೊಳ್ತು ಹೋಗಿರ್ತದೆ. ಹಾಗೆ ನಿಮ್ಮ ಪರಿಸ್ಥಿತಿ ಆಗ್ತದೆ. ಹೊರಗಡೆಯಿಂದ ಮಾತ್ರ ಚಂದ, ಒಳಗಡೆ ಎಲ್ಲ ಹಾಳಾಗಿರ್ತದೆ ಜೀವನ. ಆ ಕಾರಣದಿಂದ ಇದನ್ನು ಮಾಡಲಿಕ್ಕೆ ಹೋಗಬೇಡಿ. ಇವಾಗ ಸಾಮಾನ್ಯವಾಗಿ ಎಲ್ಲರ ಮನೆಯ ಎದುರುಗಡೆ ಉಂಟಲ್ಲ, ದೃಷ್ಟಿ ಗಣಪತಿಯ ಫೋಟೋ, ಪ್ರತ್ಯಂಗಿರ ದೇವಿಯ ಫೋಟೋ, ಪಂಚಮುಖಿ ಆಂಜನೇಯಂದು ಫೋಟೋ, ಮತ್ತು ಸೂರ್ಯಬಿಂಬ ಎಲ್ಲ ಇಟ್ಟಿರ್ತಾರೆ. ಇದನ್ನೆಲ್ಲ ಇಡಬಹುದಾ ಅಂತ ಹೇಳ್ಕೊಂಡು ಕೇಳಿದರೆ, ಖಂಡಿತ ಇದನ್ನೆಲ್ಲ ಇಡಬಹುದು ಆಯಿತಾ. ಇದನ್ನು ಇಟ್ಕೊಂಡ್ರೆ ಏನು ಸಹ ತೊಂದರೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಯಾರು ಕೂಡ ದೇವರದ್ದು ಫೋಟೋವನ್ನು ಮುಟ್ಟುವುದಿಲ್ಲ, ಬಾಗಿಲನ್ನು ಮುಟ್ತಾರೆ ಬಿಟ್ಟರೆ ದೇವರ ಫೋಟೋವನ್ನು ಮುಟ್ಟುವುದಿಲ್ಲ. ಮತ್ತು ಕೆಲವೊಂದು ದೇವರದ್ದು ಫೋಟೋ ಉಂಟಲ್ಲ, ನಿಮ್ಮ ಮನೆಗೆ ದೃಷ್ಟಿ ಬೀಳಬಾರ್ದು ಅಂತ ಹೇಳ್ಕೊಂಡೇ ಇಟ್ಟಿರ್ತಾರೆ. ಆದ್ದರಿಂದ ಉಂಟಲ್ಲ, ದೃಷ್ಟಿ ಗಣಪತಿಯ ಫೋಟೋ ಇಡಬಹುದು. ಆದರೆ ನೀವು ಉಂಟಲ್ಲ, ಮುಖ್ಯ ದ್ವಾರದ ಮೇಯ್ನ್ ಡೋರ್ ಉಂಟಲ್ಲ, ಅದ್ರ ಮೇಲ್ಗಡೆ ಇಡುವ ಬದಲು ನಾನು ಹೇಳ್ತೇನೆ, ಅಂದರೆ ಇದು ಮೇಯ್ನ್ ಡೋರ್ ಅಂತ ಹೇಳುವ, ಮೇಯ್ನ್ ಡೋರ್ದು ಮೇಲ್ಗಡೆ ಇಡುವ ಬದಲು ಈ ಕಡೆಯಲ್ಲಿ ಇಡಿ ಅಂತ ಹೇಳ್ಕೊಂಡು ಹೇಳ್ತೇನೆ. ಯಾಕಂತ ಹೇಳಿದರೆ ನೀವು ಆ ಜಾಗದಿಂದ ಆ ಕಡೆ ಈ ಕಡೆ ಹೋಗ್ತಿರಲ್ವ, ಆವಾಗ ಹೆಣ್ಣು ಮಕ್ಕಳು ಮುಟ್ಟಾಗಿರ್ತಾರೆ, ಮೈಲಿಗೆ ಇರ್ತಾರೆ, ಅಥವಾ ಯಾರನ್ನು ಮುಟ್ಟಿ ಬಂದಿರ್ತಾರೆ. ಆ ಥರದ್ದೆಲ್ಲ ಸಮಸ್ಯೆ ಬರುವಾಗ ದೇವರಿಗೆ ಅಂದರೆ ಅಲ್ಲೇ ಮೇಲ್ಗಡೆ ಇರುವಾಗ ಅದಕ್ಕೆ ತಾಗೋದು ಬೇಡ ಅಂತ ಹೇಳ್ಕೊಂಡು ಸೈಡಲ್ಲಿ ಇಡಿ, ಏನು ತೊಂದರೆ ಆಗೋದಿಲ್ಲ. ಮತ್ತು ಬಾಗಿಲಿಗೆ ಉಂಟಲ್ಲ, ದೇವ್ರದ್ದು ಸ್ಟಿಕ್ಕರ್ ಎಲ್ಲ ಅಣಿಸ್ಲಿಕ್ಕೆ ಹೋಗಬೇಡಿ. ಮುಖ್ಯ ದ್ವಾರದ್ದು ಉಂಟಲ್ಲ, ಮೇಯ್ನ್ ಡೋರ್ ಉಂಟಲ್ಲ, ಆ ಡೋರ್ಗೆಲ್ಲ ಸ್ಟಿಕ್ಕರ್ ಎಲ್ಲ ಅಣಿಸ್ಲಿಕ್ಕೆ ಹೋಗಬೇಡಿ. ಯಾವ ದೇವ್ರದ್ದು, ಪ್ರತ್ಯಂಗಿರ ದೇವರಿ ಆಗಲಿ ಅಥವಾ ಗಣೇಶನದ್ದಾಗಲಿ ಅಥವಾ ಆಂಜನೇಯಂದಾಗಲಿ ಯಾವುದು ಕೂಡ ಸ್ಟಿಕ್ಕರ್ಗಳನ್ನೆಲ್ಲ ಅಣಿಸ್ಲಿಕ್ಕೆ ಹೋಗಬೇಡಿ. ಅದರಿಂದ ಉಂಟಲ್ಲ ನಿಮಗೆ ಪ್ರಾಬ್ಲಮ್ ಆಗ್ತದೆ. ನಿಮಗೆ ಮಾಡಲೇಬೇಕು ಅಂತ ಹೇಳ್ಕೊಂಡಾದರೆ ದೇವರದ್ದು ಮುಖ್ಯ ದ್ವಾರದ ಸೈಡಲ್ಲಿ ಉಂಟಲ್ಲ ಫೋಟೋ, ಅಂದರೆ ಇದು ಇಂತಹ ಫೋಟೋಗಳನ್ನು ಇಟ್ಟು ಪೂಜೆ ಮಾಡ್ಬೋದು. ಮಾಮೂಲಿ ನೀವು ಹೂವನ್ನೆಲ್ಲ ಇಟ್ಟು ಪೂಜೆ ಮಾಡ್ಬೋದು. ಮತ್ತು ಸೂರ್ಯಬಿಂಬ ಇಟ್ಟರೆ ಕೂಡ ತಾಮ್ರದ ಸೂರ್ಯಬಿಂಬ ಇಟ್ಟರೆ ತುಂಬ ಒಳ್ಳೆಯದು. ನಿಮ್ಮ ಮನೆಗೆ ನೆಗೆಟಿವ್ ಎನರ್ಜಿ ಬರುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಕೆಟ್ಟ ದುಷ್ಟ ಶಕ್ತಿ ಇದ್ದರೆ ಮನೆಯಿಂದ ಹೊರಗಡೆ ಹೋಗ್ತಾ ಇದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇದೆಲ್ಲ ಉಂಟಲ್ಲ, ಇದು ವಾಸ್ತುಶಾಸ್ತ್ರದಲ್ಲಿ ಹೇಳಿದ್ದಾರೆ. ಏನಂತ ಹೇಳಿದರೆ, ಸೂರ್ಯನದು ಬಿಂಬ ತಂದು ಮನೆಯಲ್ಲಿ ಇಟ್ಟರೆ ತುಂಬ ಒಳ್ಳೆಯದು, ಮುಖ್ಯ ದ್ವಾರದಲ್ಲಿ ಇಟ್ಟರೆ ಒಳ್ಳೆಯದು ಅಂತ ಹೇಳ್ಕೊಂಡು ಹೇಳ್ತಾರೆ. ಕುದುರೆ ಲಾಳೆ ಇಡಲಿಕ್ಕೆ ಹೋಗಬೇಡಿ ಮುಖ್ಯ ದ್ವಾರದ ಬಳಿ. ಮುಖ್ಯ ದ್ವಾರದಲ್ಲಿ ಕುದುರೆ ಲಾಳ ಯಾಕೆ ಇಡಬಾರ್ದು ಅಂತ ಹೇಳ್ಕೊಂಡು ನಾನು ಒಂದು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ಅದನ್ನು ಒಂದು ಸಲ ನೋಡಿಕೊಂಡು ಬನ್ನಿ ಆಯಿತಾ. ನನಗೆ ಪದೇ ಪದೇ ಅದು ಹೇಳ್ತಾ ಇರಲಿಕ್ಕೆ ಆಗೋದಿಲ್ಲ. ಕುದುರೆ ಲಾಳ ಇಡಲಿಕ್ಕೆ ಹೋಗಬೇಡಿ, ಸೂರ್ಯಬಿಂಬ ಇಟ್ಟರೆ ಒಳ್ಳೆಯದು. ಮತ್ತು ಹೊಸ್ತಿಲಿಗೆ ಲಕ್ಷ್ಮೀ ಪಾದ ಕೂಡ ಇಟ್ಟರು ಕೂಡ ಒಳ್ಳೆಯದು ಆಯಿತಾ. ಒಳಮುಖವಾಗಿ ಲಕ್ಷ್ಮಿ ಒಳಗೆ ಬರುವ ರೀತಿಯಲ್ಲಿ ಲಕ್ಷ್ಮೀ ಪಾದವನ್ನು ಹೊಸ್ತಿಲಿಗೆ ಇಡಿಬಿಟ್ರೆ, ಬಾಗಿಲ ಮೇಲೆ ಲಕ್ಷ್ಮಿಯ ಪಾದವನ್ನು ಅಂಟಿಸಲಿಕ್ಕೆ ಹೋಗಬೇಡಿ ಆಯಿತಾ. ಅದು ಕೂಡ ನಿಮಗೆ ಗ್ರಹಚಾರ ಜಾಸ್ತಿ ಆಗ್ತದೆ. ನಿಮಗೆ ನಡೆಯುವ ಹಾಗೆ ಇರಬೇಕು, ಬಿಟ್ಟರೆ ಹೀಗೆ ಮಾಡಿ ಇಟ್ಕೊಂಡು ನಿಮ್ಮನ್ನು ನಿಲ್ಲಿಸಿದರೆ ಹೀಗೆ ನೀವು ಎಷ್ಟೊತ್ತು ನಿಲ್ತೀರಾ, ನಿಲ್ಲಲಿಕ್ಕಾಗ್ತದ? ಹೀಗೇ ಇರಬೇಕಲ್ವ. ಆ ಕಾರಣಕ್ಕೆ ಹೊಸ್ತಿಲಲ್ಲಿ ಆ ಕಡೆ ಈ ಕಡೆ ಲಕ್ಷ್ಮೀ ಪಾದವನ್ನು ಇಡ್ಬೋದು. ಲಕ್ಷ್ಮಿಯ ಪಾದ 2 ಜೊತೆ ಬರ್ತದಲ್ಲ, ಅದನ್ನು ಮಧ್ಯದಲ್ಲಿ ಕಟ್ ಮಾಡಿ ಆ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಲು ಇಡಲಿಕ್ಕೆ ಹೋಗಬೇಡಿ. 2 ಜೊತೆಯಾಗೇ ಇರಬೇಕು, ಜೋಡಿಯಾಗೇ ಇರಬೇಕು. ನೀವು ಮಧ್ಯದಲ್ಲಿ ಬೇಕಾದರೆ ಇಡಿ ಹೊಸ್ತಿದ್ದು ಲಕ್ಷ್ಮೀ ಪಾದವನ್ನು, ಹೊಸ್ತಿಲ್ಲ. ಅಥವಾ ಆ ಕಡೆ 2 ಈ ಕಡೆ 2 ಇಟ್ಟರೂ ಕೂಡ ಪರವಾಗಿಲ್ಲ. ಆದರೆ ಮಧ್ಯದಲ್ಲಿ ಕಟ್ ಮಾಡಿ ಆ ಕಡೆ ಒಂದು ಈ ಕಡೆ ಒಂದು ಇಡಲಿಕ್ಕೆ ಹೋಗಬೇಡಿ, ಇದರಿಂದ ಕೂಡ ದೋಷ ಬರುತ್ತೆ. ಮತ್ತು ಪ್ರತಿದಿನ ಹೊಸ್ತಿಲು ಪೂಜೆ ಮಾಡಿ. ಮತ್ತು ತುಳಸಿಗೆ ನೀರನ್ನು ಹಾಕೋದು, ತುಳಸಿಗೆ ಅರಿಶಿನ ಕುಂಕುಮ ಇಡೋದನ್ನು ಮರಿಬೇಡಿ. ಇಷ್ಟು ಮಾಡಿದರೆ ಸಾಕಾಗ್ತದೆ. ನಿಮ್ಮ ಮನೆಯಲ್ಲಿ ಉಂಟಲ್ಲ ಸಮೃದ್ಧಿ ಬರ್ತದೆ. ತುಳಸಿಗಿಂತ ದೊಡ್ಡ ದೇವರು ಯಾವುದು ಬೇಕಂತ ಇಲ್ಲ ಆಯಿತಾ. ಮನೆಗೆ ಹೊರಗಡೆ ಉಂಟಲ್ಲ ಒಂದು ತುಳಸಿ ಗಿಡ ಉಂಟು ಅಂತ ತಿಳ್ಕೊಂಡಾದರೆ ನಿಮ್ಮ ಮನೆಗೆ ಯಾವುದೇ ಕೂಡ ನೆಗೆಟಿವ್ ಎನರ್ಜಿ ಮನೆ ಒಳಗಡೆ ಬರೆದಿದ್ದಾಗೆ ಆ ತುಳಸಿ ದೇವಿಯೇ ಕಾಯ್ತಾ ಇರ್ತಾಳೆ ಆಯಿತಾ. ಆದ್ದರಿಂದ ಹೇಳೋದು ನಿಮಗೆ, ಇದು ಎಷ್ಟು ದೊಡ್ಡ ಮನೆ ಇರಲಿ ಚಿಕ್ಕ ಮನೆ ಇರಲಿ, ಒಂದು ತುಳಸಿ ಗಿಡ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಹತ್ತಿರ ಇರಲಿ ಅಂತ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ದೇವರದ್ದು ಫೋಟೋವನ್ನು ಇದು ಮುಖ್ಯ ದ್ವಾರದಲ್ಲಿ ಇಡಬಾರ್ದು ಅಂತ ಹೇಳ್ಕೊಂಡು ಹೇಳಿದ್ದೇನೆ, ಯಾವ ರೀತಿಯಲ್ಲಿ ಇರಬೇಕು ಮುಖ್ಯ ದ್ವಾರ ಅಂತ ಹೇಳ್ಕೊಂಡು ಕೂಡ ಹೇಳಿದ್ದೇನೆ.
ಏನು ಸಮಸ್ಯೆ ಆಗ್ತದೆ ಇದರಿಂದ ಅಂತ ಹೇಳ್ಕೊಂಡು ಕೂಡ ಹೇಳಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕಿಂತ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ, ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.